ರೆಡ್ ಫೋರ್ಟ್ ಬ್ಲಾಸ್ಟ್ ಏನ್ ನಡೀತು ಗೊತ್ತಾ? ಬನ್ನಿ ಈ ಕಿರು ವಿಡಿಯೋ ಇಂತ್ರ ತಿಳಿದುಕೊಳ್ಳೋಣ. ಈ ಇನ್ಸಿಡೆಂಟ್ ಬರೀ ಒಂದು ಆಕ್ಸಿಡೆಂಟ್ ಅಲ್ಲ, ಇದು ಟೆರರ್ ಅಟ್ಯಾಕ್ ಅಂತ ಕನ್ಫರ್ಮ್ ಆಗಿದೆ. ಎಲ್ಲಿ? ದೆಹಲಿಯ ಲಾಲ್ ಕಿಲಾ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 110 ಟ್ರಾಫಿಕ್ ಸಿಗ್ನಲ್ ಬಳಿ ಏನ್ ನಡೀತು? ಒಂದು ಹುಂಡೆ i20 ಕಾರ್ ಇದ್ದಕ್ಕಿದ್ದಂತೆ ಜೋರಾಗಿ ಬ್ಲಾಸ್ಟ್ ಆಯಿತು. ಯಾವಾಗ? ಸಂಜೆ ಪೀಕ್ ಟೈಮ್ನಲ್ಲಿ, ಟ್ರಾಫಿಕ್ ಜಾಸ್ತಿ ಇದ್ದಾಗ. ಕಾರು ಓಡಿಸ್ತಿದ್ದವನು ಕಾಶ್ಮೀರದ ಡಾಕ್ಟರ್ ಉಮರ್ ಉನ್ ನಬಿ. ಈತ ಆತ್ಮಾಹುತಿ ಬಾಂಬರ್, ಸೂಯಿಸೈಡ್ ಬಾಂಬರ್ ಅಂತ DNA ಟೆಸ್ಟ್ನಲ್ಲಿ ಗೊತ್ತಾಗಿದೆ. ಹಿನ್ನೆಲೆ ಏನಿತ್ತು? ಸ್ಫೋಟಕ್ಕೆ ಕೆಲವೇ ದಿನ ಮೊದಲು ಫರೀದಾಬಾದ್ನಲ್ಲಿ 2900 kg ಎಕ್ಸ್ಪ್ಲೋಸಿವ್ಸ್ ಸ್ಫೋಟಕಗಳು ಸಿಕ್ಕಿದ್ದವು. ಈ ಉಮರ್ಗೂ ಆ ಜೈಷ್ ಎ ಮೊಹಮ್ಮದ್ JEM ಟೆರರ್ ಮಾಡ್ಯೂಲ್ಗೂ ಲಿಂಕ್ ಇತ್ತು ಅಂತ ಇನ್ವೆಸ್ಟಿಗೇಷನ್ ಹೇಳುತ್ತೆ. ಸೀನ್ ಹೇಗಿತ್ತು? ಬ್ಲಾಸ್ಟ್ ಎಷ್ಟೊಂದು ಪವರ್ಫುಲ್ ಇತ್ತು ಅಂದ್ರೆ ಸುತ್ತಮುತ್ತ ಇದ್ದ 5-6 ಕಾರ್ಗಳು, ಆಟೋ, ಈ ರಿಕ್ಷಾಗಳು ಕೂಡ ಸುಟ್ಟು ಕರಕಲಾದವು. ಸಡನ್ ಆಗಿ ಇಡೀ ಏರಿಯಾ ಪ್ಯಾನಿಕ್ ಆಗಿ ಹೋಗಿತ್ತು. ಡ್ಯಾಮೇಜ್ ಎಷ್ಟು? ಈ ಘಟನೆಯಲ್ಲಿ ಸುಮಾರು 12 ತೀರಾ ಜನ ಪ್ರಾಣ ಕಳ್ಕೊಂಡ್ರು ಮತ್ತು ಹಲವರಿಗೆ ಸೀರಿಯಸ್ ಗಾಯಗಳಾದವು.